ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸೈಕಾಲಜಿ ಸಬ್ಜೆಕ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಟಿ ಎಕ್ಸಾಮು, GPSTR, HSTR ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರು ರೀಚ್ ಆಗ್ಲಿ. ಎಲ್ರಿಗೂ ಶೇರ್ ಮಾಡ್ರಿ. ನೋಡ್ರಿ, ಸಿಂಪಲ್ ಆಗಿ ಸೈಕಾಲಜಿ ಅಂದ್ರೆ ಏನು, ಸೊ ಅದ್ರದ್ದು ಬೇಸಿಕ್ ಥಿಂಗ್ಸ್ ಗಳನ್ನ ನಾವು ಇದರಲ್ಲಿ ಕಲಿಯೋಣ. ಫಸ್ಟ್ ಬೇಸಿಕ್ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಮುಂದಿನ ಈಸಿಯಾಗಿ ಅರ್ಥ ಆಗ್ಬಿಡ್ತಾವ. ನೋಡ್ರಿ, ಮನೋವಿಜ್ಞಾನ ಸೈಕಾಲಜಿ ಅಂತಂದ್ ಹೇಳಿದ್ರೆ ಮಾನವರ ಮನಸ್ಸು ಮತ್ತು ನಡವಳಿಕೆಯನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನ ಅಥವಾ ಒಂದು ವಿಜ್ಞಾನದ ಭಾಗವನ್ನ ಅಥವಾ ವೈಜ್ಞಾನಿಕ ಅಧ್ಯಯನವನ್ನ ನಾವೇನಂತ ಕರಿತೀವಿ, ಮನೋವಿಜ್ಞಾನ ಅಥವಾ ಸೈಕಾಲಜಿ ಅಂತಂದ್ ಹೇಳಿ ಕರಿತೀವಿ. ಹಿಂಗಂದ್ರೆ ಏನು? ಸೊ ನಾವು ಇವಾಗ ನಾರ್ಮಲ್ ಆಗಿ ಬಿಹೇವಿಯರ್ ಮಾಡ್ತೀವಿ. ಒಂದ್ಸರಿ ಸಿಟಿಗೆ ಬರ್ತೀವಿ, ಒಂದೊಂದ್ಸರಿ ನಗ್ತೀವಿ, ಒಂದೊಂದ್ಸರಿ ಒಬ್ರೇ ಕೂತ್ಕೊಂತೀವಿ. ಆ, ನಮ್ ಮಾನವರು ಹೆಂಗಂತಂದ್ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮನುಷ್ಯರು ಬಿಹೇವ್ ಮಾಡ್ತೀವಲ್ಲ, ಸೊ ಅದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಸ್ಟಡಿ ಮಾಡೋದು, ಅದನ್ನ ನಾವು ಸೈಕಾಲಜಿ ಅಂತಂದ್ ಹೇಳ್ತೀವಿ. ಸೊ ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಗಳು ಬರ್ತಾವ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒಂದ್ ಏನಂತಂದ್ ಹೇಳಿದ್ರೆ ಮೆಂಟಲ್ ಪ್ರೊಸೆಸ್ ಅಂತಂದ್ ಹೇಳ್ತೀವಿ. ಮೆಂಟಲ್ ಪ್ರೊಸೆಸ್ ಅಂತಂದ್ ಹೇಳಿದ್ರೆ ಮಾನಸಿಕ ಪ್ರಕ್ರಿಯೆಗಳು. ನಮ್ದು ಎವ್ರಿಥಿಂಗ್, ನಾವು ಏನೇ ಮಾಡಿದ್ರು ಕೂಡ ಎಲ್ಲ ಕಂಟ್ರೋಲ್ ಆಗೋದು ಎಲ್ಲಿಂದ? ಏನೇ ಆದ್ರೂ ಕೂಡ ರೀಸನ್ ಯಾರು? ನಾವು ಬ್ರೈನ್ ಅಂತಂದ್ ಹೇಳ್ತೀವಿ, ನಮ್ ಮೈಂಡ್. ಸೊ ಮೈಂಡ್ ಏನಂತಂದ್ ಹೇಳಿದ್ರೆ, ಬ್ರೈನ್ ಏನಂತಂದ್ ಹೇಳಿದ್ರೆ ಎಲ್ಲದಕ್ಕೂ ಕಾರಣ ಆಗತ್ತ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೈತಿ, ನಾವು ಸುಮ್ನೆ ಒಬ್ಬೊಬ್ರು ಕೂತ್ಕೊಂಡು ಅಂತಂದ್ ಹೇಳಿದ್ರೆ ನಮ್ಗೆ ನೂರಾರು ಆಲೋಚನೆಗಳು ಬರ್ತಾವ, ಏನೇನೋ ಆಲೋಚನೆಗಳು, ಕೆಟ್ಟದ್ದು ಬರ್ತಾವ, ಒಳ್ಳೇದು ಬರ್ತಾವ. ನೋಡ್ರಿ, ಭಾವನೆಗಳು ಚೇಂಜ್ ಆಗ್ತಾವ. ಸೊ ನಮ್ಗೆ ಇಷ್ಟ ಆದವ್ರು ನೆನಪಿಗೆ ಬರ್ತಾರ, ಇಷ್ಟ ಆಗುಲ್ದವ್ರು ನೆನಪಿಗೆ ಬರ್ತಾರ, ಯಾರೋ ಒಬ್ರು ನೆನಪು ಬಂದ್ರೆ ನಮ್ಗೆ ಸಿಟ್ಟು ಬರುತ್ತ. ಆಮೇಲೆ ನಾವ್ ಏನೋ ಥಿಂಕ್ ಮಾಡ್ತಿರ್ತೀವಿ, ಓಕೆ ಈ ಸರಿ ಎಕ್ಸಾಮ್ಸ್ ಗಳನ್ನ ಹೆಂಗ್ ಬರೆದ್ರೆ ಯಾವ ರೀತಿಯಾಗಿ ಪಾಸ್ ಆಗ್ಬೇಕು, ಕೆಲವೊಂದು ಉದ್ದೇಶಗಳನ್ನ ಏನಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತೀವಿ. ಅಲ್ಲೇನಂತಂದ್ ಹೇಳಿದ್ರೆ ಇನ್ನೊಂದು ಬರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಗೆ ಅರಿವು ಜಾಸ್ತಿ ಇರಂಗಿಲ್ಲ, ಅಷ್ಟೊಂದ್ ಏನಂತಂದ್ರೆ ತಿಳುವಳಿಕೆ ಅಥವಾ ಅರಿವು ಅಂತಂದ್ ಹೇಳ್ತೀವಲ್ಲ, ಅಷ್ಟೊಂದ್ ಜಾಸ್ತಿ ಇರಂಗಿಲ್ಲ. ದೊಡ್ಡವರಾದ ನಂತರ ನಾವೆಲ್ಲಾದ್ರೂ ಚೆನ್ನಾಗಿ ಕೆಲಸ ಮಾಡಿದ್ವಿ, ಅರ್ಥ ಮಾಡ್ಕೊಂಡು ಯಾವ್ದ್ ತಪ್ಪು ಯಾವ್ದ್ ಸರಿ ಅಂತಂದ್ ಹೇಳಿ ಅರ್ಥ ಮಾಡ್ಕೊಂಡು ಎಲ್ಲಾದ್ರೂ ಕೆಲಸ ಮಾಡಕೊತ್ತು ಅಂದ್ರ, ನೀವು ಸುತ್ತಮುತ್ತ ಮನೆಯವರೆಲ್ಲ ಹೇಳೋದು ಅಥವಾ ದೊಡ್ಡವ್ರು ನಮ್ಮ ಮನೇಲಿ ಹೇಳೋದು ಕೇಳಿರ್ಬೋದೇ, ಅವಂಗ ಅರಿವು ಜಾಸ್ತಿ ಐತೆ, ಎಲ್ಲಾನು ತಿಳ್ಕೊಂಡ್ ಕೆಲಸ ಮಾಡ್ತಾನ ಅಂತಂದ್ ಹೇಳಿ ಕೆಲವೊಂದು ಮಾತುಗಳನ್ನ ಹೇಳ್ತಾರಲ್ಲ. ಸೊ ಅದೇನಂತಂದ್ ಹೇಳಿದ್ರೆ ಒಂದು ಸೈಕಾಲಜಿ ಟರ್ಮ್ಸ್ ಗಳಂತಂದ್ ಹೇಳ್ತೀವಿ ಕೆಲವೊಂದು. ಅದಾದ ನಂತರ ನೆಕ್ಸ್ಟ್ ಎಮೋಷನಲ್. ಈಗ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಎಮೋಷನಲ್, ಭಾವನೆಗಳು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ, ಈಗ ನೋಡ್ರಿ, ಯಾರಾದ್ರೂ ನಮ್ಗೆ ಇಷ್ಟ ಆದವ್ರು ಬಾಳ್ ದಿನ ಆದ ನಂತರ ಬಂದ್ರು ಅಂತಂದ್ ಹೇಳಿದ್ರೆ ನಮ್ಗ್ ಒಂಥರ ಏನೋ ಖುಷಿ ಆಗತ್ತ. ನಮ್ಗೆ ಇಷ್ಟ ಆದವ್ರು ನಮ್ಗ್ ಕಾಲ್ ಮಾಡಿ ಮಾತಾಡಿದ್ರೆ ಖುಷಿ ಆಗತ್ತ. ಅದೇ ರೀತಿಯಾಗಿ ನಮ್ಗೆ ಇಷ್ಟ ಆಗಿರೋ ಮೂವಿ ನೋಡಿದ್ವಿ ಅಂತಂದ್ ಹೇಳಿದ್ರೆ ಖುಷಿ ಆಗತ್ತೆ. ಅದೇ ನಮ್ಗೆ ಇಷ್ಟ ಆಗಲ್ದೇ ಇರೋ ಮೂವಿ ನೋಡಾಕತ್ತು ಅಂತಂದ್ ಹೇಳಿದ್ರೆ ಇರಿಟೇಟ್ ಆಗತ್ತೆ. ಸಾಕ್ ಬಿಡ್ರಲ್ಲ, ಆಫ್ ಮಾಡ್ರೋ ಅದನ್ನ ಅಂತಂದ್ ಹೇಳ್ತೀವಿ. ಆ ಇಷ್ಟ ಆಗದೆ ಇರೋ ಸೌಂಡ್ ಕೇಳಿದ್ರು ಕೂಡ ಏನಂತಂದ್ ಹೇಳಿದ್ರೆ ನಮ್ಗೆ ಇರಿಟೇಟ್ ಆಗತ್ತ, ಸಿಟ್ಟು ಬರತ್ತ. ಸೊ ಇದನ್ನೆಲ್ಲ ಏನಂತಂದ್ ಹೇಳಿದ್ರೆ ಭಾವನೆಗಳಾಗಿರ್ಬೋದು, ಮಾನಸಿಕ ಪ್ರಕ್ರಿಯೆಗಳು ಏನಂತಂದ್ ಹೇಳಿದ್ರೆ ಇಲ್ಲಿ ಚೇಂಜಸ್ ಆಗತ್ತೆ. ಅದ್ರ ಬಗ್ಗೆ ನಾವು ಏನಂದ್ರೆ ಸ್ಟಡಿ ಮಾಡ್ಬೇಕು, ಅದನ್ನ ನಾವು ಸೈಕಾಲಜಿ ಅಂತಂದ್ ಹೇಳ್ತೀವಿ. ಕೆಲವೊಂದ್ಸರಿ ಮೋಟಿವೇಶನಲ್ ಸ್ಪೀಚ್ ಅಂತಂದ್ ಕೇಳಿರ್ತೀವಲ್ಲ, ಮೋಟಿವೇಶನಲ್ ಸ್ಪೀಚ್ ಕೇಳಿದ ತಕ್ಷಣ ನಮ್ಗೆ ಒಂಥರ ಅನುಭವ ಆಗತ್ತ. ಇವತ್ತು ನಾನು ಎಕ್ಸಾಮ್ ಬರೀತಾನ, ಇವತ್ತು ನಾನು 10 ತಾಸು ಓದ್ಬೇಕು, 10 ತಾಸು ಓದ್ತಾನೆ, ರನ್ನಿಂಗ್ ಮಾಡ್ತಿ, ಎಲ್ಲಾ ತರ ಡೈಲಿ ಒನ್ ಅವರ್ ಒಂದೊಂದ್ ಸಬ್ಜೆಕ್ಟ್ ಓದಾಕ್ ಸ್ಟಾರ್ಟ್ ಮಾಡ್ತೀರಿ. ಇವನ್ ಹುಡುಗರಾಗಿರ್ಬೋದು, ನಾವಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು. ಮೋಟಿವೇಶನಲ್ ಸ್ಪೀಚ್ ಕೇಳಿದ ತಕ್ಷಣ ಯಾರ್ದು ಒಬ್ಬರದು ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ ಒಂಥರ ಉತ್ಸುಕತೆ ಜಾಸ್ತಿ ಆಗತ್ತ. ಜಾಸ್ತಿಗೆ ಒಂದ್ 2-3 ದಿನ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಮತ್ ಸೇಮ್ ರೂಟೀನ್, ಮತ್ ಲೇಟ್ ಆಗಿದ್ದೇಳದ, ನಾಳೆ ಮಾಡಿದ್ರ ಆತನದ, ಈ ತರ ಏನಂತಂದ್ ಹೇಳಿದ್ರೆ ಚೇಂಜಸ್ ಆಗತ್ತಲ್ಲ. ಸೊ ಎಲ್ಲಾ ಚೇಂಜಸ್ ಎಲ್ಲಿ ಎಫೆಕ್ಟ್ ಆಗತ್ತೆ? ಎಲ್ಲಾನು ಏನಂತಂದ್ ಹೇಳಿದ್ರೆ ಬ್ರೈನ್ಗೆ ಎಫೆಕ್ಟ್ ಆಗತ್ತ. ಮಾನಸಿಕ ಪ್ರಕ್ರಿಯೆಗಳು ಏನಂತಂದ್ ಹೇಳಿದ್ರೆ ಚೇಂಜಸ್ ಆಗ್ತಾವ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಏನಂತಂದ್ ಹೇಳಿದ್ರೆ ನಡವಳಿಕೆ. ಸೊ ನಡವಳಿಕೆ ಬಗ್ಗೆ ಹೆಂಗ ಸರ್, ನಾವು ಹೆಂಗ್ ನಡವಳಿಕೆ ಇರತ್ತಂತಂದ್ ಹೇಳಿದ್ರೆ ನಮ್ದು ಎನ್ವಿರಾನ್ಮೆಂಟ್ ಅಂತಂದ್ ಹೇಳ್ತೀವಿ, ಪರಿಸರ. ನಮ್ ಪರಿಸರ ಯಾವ ರೀತಿಯಾಗಿರುತ್ತ, ನಾವು ಆ ರೀತಿಯಾಗಿರ್ತೀವಿ. ಸೊ ಕೆಲವೊಂದ್ಸಲ ಏನಂತಂದ್ ಹೇಳಿದ್ರೆ ನಮ್ ಪರಿಸರದಲ್ಲಿ ಎಲ್ರು ಏನಂತಂದ್ ಹೇಳಿದ್ರೆ ಎರೋಗಂಟ್ ಅಂದ್ರೆ ಫುಲ್ ಅಂದ್ರೆ ರೌಡಿ ತರ ಇದ್ರು ಅಂತಂದ್ ಹೇಳಿದ್ರ, ಅಲ್ಲಿ ಬೆಳೆಯುವಂತ ಮಕ್ಕಳು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ರೀತಿಯಾಗಿರ್ತಾರೆ. ನೀವು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ನಿಮ್ ಮನೇಲಿ ನೀವು ಕೆಟ್ಟದಾಗ ಮಾತಾಡ್ತಾ ಇದ್ರೆ, ಕೆಟ್ಟದಾಗ ಬೈತಾ ಇದ್ರೆ, ಅದನ್ನ ನೋಡ್ಬಿಟ್ಟು ಮಕ್ಕಳು ಕೂಡ ಏನಂದ್ರೆ ಕೆಟ್ಟದಾಗ ಮಾತಾಡ್ತಿರ್ತಾವ, ಬೈತಾ ಇರ್ತಾವ. ಸೊ ನಿಮ್ಗೆಲ್ಲಾ ಅನುಭವ ಆಗಿರುತ್ತೆ, ಏನ್ ಹಂಗ ಕಲಿಸ್ಕೊಟ್ಟಾರೆ ನೀವು ಮನ್ಯಾಗ. ಅವ್ರು ಕೆಲವೊಂದ್ಸಾರಿ ಹೇಳ್ತಿರ್ತಾರೆ, ಬಿಡಪ್ಪ ಅವ್ರ ಮನ್ಯಾಗ ಏನಂತಂದ್ ಹೇಳ್ರಿ ಎಲ್ರು ಹಂಗ ಮಾತಾಡ್ತಾವ್ರು, ಅದ್ರ ಸಂಬಂಧ ಸಣ್ಣ ಸಣ್ಣ ಹುಡುಗರು ಕೂಡ ಏನಂದ್ರ ಅದೇ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಿದಾರ ಅಂತಂದ್ ಹೇಳಿ ಹೇಳ್ತೀವಲ್ಲ. ನಮ್ಗೆ ನಾವು ಇರುವಂತಹ ಪರಿಸರ ಎನ್ವಿರಾನ್ಮೆಂಟಲ್ ಮೇಲೆ ಏನಂತಂದ್ ಹೇಳಿದ್ರೆ ನಮ್ದು ನಡವಳಿಕೆ ಡಿಪೆಂಡ್ ಆಗಿರುತ್ತೆ. ಆ ನಡವಳಿಕೆ ಬಗ್ಗೆ ಒಂದು ಅಧ್ಯಯನ ಮಾಡುವಂತಹ ಭಾಗವನ್ನ ನಾವು ಸೈಕಾಲಜಿ ಅಂತಂದ್ ಹೇಳ್ತೀವಿ.
ಕ್ಲಿಯರ್. ಇದನ್ನ ಒಬ್ರು ಹೇಳ್ತಾರ ವರ್ತನೆ, ನಡವಳಿಕೆ ಅಥವಾ ವರ್ತನೆ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಆದ ನಂತರ ಅಲ್ಲಿ ನೋಡಿರ್ಬೋದು ನೀವು. ಸೊ ಇವಾಗ ಒಂದೇನಂತಂದ್ ಹೇಳಿದ್ರೆ ಪರಿಸರ ಇರುತ್ತಾ, ಅಥವಾ ಒಂದು ಫ್ಯಾಮಿಲಿ ಇರುತ್ತಾ, ಅವರೆಲ್ಲ ಏನಂತಂದ್ ಹೇಳಿದ್ರೆ ಓದಿದವ್ರು ಇರ್ತಾರ, ಅಥವಾ ನೀವೆಲ್ಲರೂ ಧಾರವಾಡಕ್ಕೆ ಹೋಗಿರ್ತಿರೋ ಅಥವಾ ಬೆಂಗಳೂರಿಗೆ ಹೋಗಿರ್ತಿರೋ, ಅಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಓದೋ ವಾತಾವರಣ ಇರುತ್ತೆ, ಸ್ಟಡಿ ವಾತಾವರಣ ಇರುತ್ತೆ. ಅದೇ ಇರುತ್ತಲ್ಲ, ಅಲ್ಲೇನಂತಂದ್ ಹೇಳಿದ್ರೆ ಹಲವಾರು ಐಡಿಯಾಸ್ಗಳ ಚೇಂಜ್ ಆಗ್ತಾವ, ಐಡಿಯಾಸ್ಗಳು ಏನಂತಂದ್ ಹೇಳಿದ್ರೆ ಎಕ್ಸ್ಚೇಂಜ್ ಆಗ್ತಾವ. ನಮ್ಗೆ ಹೊಸ ಹೊಸ ಥಿಂಗ್ಸ್ ಗಳನ್ನ ನಾವು ಕಲ್ಕೊಂತೀವಿ, ಹೊಸ ಹೊಸ ನ್ಯೂಸ್ ಗಳನ್ನ ಓದ್ತೀವಿ, ಹೊಸ ಜನರಿಗೆ ಏನಂತಂದ್ ಹೇಳಿದ್ರೆ ಜನರ ಜೊತೆ ಬೆರಿತೀವಿ, ಅವರಲ್ಲಿರುವಂತಹ ಒಂದು ವರ್ತನೆ ಆಗಿರ್ಬೋದು ಅಥವಾ ಬಿಹೇವಿಯರ್ ಆಗಿರ್ಬೋದು. ಸೊ ಏನೋ ಒಂದು ಅವ್ರ ಹತ್ರ ಕೆಲವೊಂದು ವಿಷಯಗಳನ್ನ ನಾವು ಕಲಿತೀವಿ. ಅಂದ್ರೆ ಇಲ್ಲೇನಂತಂದ್ ಹೇಳಿದ್ರೆ ಇಂಟ್ರಾಕ್ಟಿಂಗ್ ಅಂತಂದ್ ಹೇಳ್ತೀವಿ. ಪರಿಸರ ಜೊತೆಗೆ ಏನಂತಂದ್ ಹೇಳಿದ್ರೆ ನಾವು ಬೆರಿತೀವಿ ಅಥವಾ ಇಂಟ್ರಾಕ್ಟ್ ಆಗ್ತೀವಿ. ಇದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಕೂಡ ನಾವು ಸೈಕಾಲಜಿ ಅಂತಂದ್ ಹೇಳ್ತೀವಿ. ಕೆಲವೊಂದ್ಸರಿ ನೋಡ್ರಿ, ಸೋಷಿಯಲ್ ಕಮ್ಯುನಿಕೇಶನ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗತ್ತ. ನಾವು ಫ್ಯಾಮಿಲಿ ಜೊತೆ ಮಾತಾಡಕತ್ತೇವೋ, ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಕತ್ತೇವೋ, ಅಥವಾ ವರ್ಕಿಂಗ್ ಪ್ಲೇಸ್ ಅಲ್ಲಿ ಮಾತಾಡಕತ್ತೇವೋ, ಅಥವಾ ಚಿಕ್ಕ ಮಕ್ಕಳ ಜೊತೆ ಮಾತಾಡಕತ್ತೇವೋ, ತುಂಬಾ ಡಿಫ್ರೆಂಟ್ ಆಗತ್ತೆ. ನಾವು ಚಿಕ್ಕ ಮಕ್ಕಳ ಜೊತೆ ಮಾತಾಡುವಾಗ ನಾವು ಕೂಡ ಏನಂದ್ರೆ ಚಿಕ್ಕವರಾಗ್ಬಿಡ್ತೀವಿ ಅಲ್ಲಿ. ಅವ್ರು ಹೆಂಗ್ ಬಿಹೇವ್ ಮಾಡ್ತಾರ ಅದೇ ತರ ಆಟ ಆಡಕ್ ಸ್ಟಾರ್ಟ್ ಮಾಡ್ತೀವಿ. ಅದೇ ಫ್ಯಾಮಿಲಿ ಜೊತೆ ಇದ್ದಾಗ ತುಂಬಾ ಕೇರ್ಫುಲ್ ಆಗಿ ಕೆಟ್ಟದಾಗ ಮಾತಾಡಲ್ದೆ ಐಡಿಯಾಸ್ ಗಳನ್ನ, ಸೊ ಆ ತರ ಆಯ್ತಪ್ಪ, ಈ ತರ ಆಯ್ತು ಅಮ್ಮ ಅಂತಂದ್ ಹೇಳ್ಬಿಟ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ತೀವಿ. ಅದೇ ಫ್ರೆಂಡ್ಸ್ ಅಂತ ಬಂದಾಗ ಜಾಲಿ ಜಾಲಿ, ಎವ್ರಿಥಿಂಗ್ ಜಾಲಿ. ಏನಂತಂದ್ ಹೇಳಿದ್ರೆ ಅಲ್ಲಿ ಬೈಯೋದಿರ್ಬೋದು, ಕಾಡ್ಸೋದಾಗಿರ್ಬೋದು, ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಎಲ್ಲಾನು ಕೂಡ ಇಲ್ಲಿ ಬರುತ್ತೆ. ಅದೇ ವರ್ಕಿಂಗ್ ಪ್ಲೇಸ್ ಅಲ್ಲಿ ಎಷ್ಟು ವರ್ಕ್ ಇರುತ್ತೆ, ಏನ್ ಪ್ರಾಬ್ಲಮ್ಸ್, ಏನ್ ಸೊಲ್ಯೂಷನ್ಸ್, ನೆಕ್ಸ್ಟ್ ಏನ್ ಮಾಡ್ಬೇಕು, ಇವತ್ತೇನ್ ಕಂಪ್ಲೀಟ್ ಮಾಡ್ಬೇಕು, ನಾಳೆ ಏನ್ ವರ್ಕ್ ಮಾಡ್ಬೇಕು, ಸೊ ಯಾರಿಗೆ ಸಬ್ಮಿಟ್ ಮಾಡ್ಬೇಕು, ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಇರುತ್ತೆ. ಅಂದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ, ವಾತಾವರಣ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಅಂದ್ರೆ ವರ್ಕಿಂಗ್ ವಾತಾವರಣ ಆಗಿರ್ಬೋದು, ಫ್ಯಾಮಿಲಿ ವಾತಾವರಣ, ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ನಡೆಸುವಂತಹ ಕಮ್ಯುನಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡ್ರಿ, ಫ್ಯಾಮಿಲಿ ಅಂತ ಬಂದಾಗ ಅಲ್ಲಿ ಕೆಲವೊಂದು ವಿಚಾರಗಳು ಬರ್ತಾವ. ನಾವು ತಪ್ಪು ಮಾಡಿದ್ರೆ ಬೈತಾರ, ನಾವು ಮತ್ತೆ ಏನಂತಂದ್ರೆ ನಮ್ಮ ಏನಪ್ಪಾ ಅಂತಂದ್ರೆ ಬಿಹೇವಿಯರ್ ನ ಚೇಂಜ್ ಮಾಡ್ಕೊಂತೀವಿ. ಅದೇ ತರ ಈಗ ಫ್ರೆಂಡ್ಸ್ ಅಂತ ಬಂದ್ರು ಅಂತಂದ್ ಹೇಳಿದ್ರೆ ಅಲ್ಲಿ ನಾವು ಫುಲ್ ಎಂಜಾಯ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ನೆನಪುಗಳನ್ನ ಕೂಡ್ ಹಾಕ್ತಿವಿ, ಮಾತಾಡ್ತೀವಿ ಅದ್ರ ಬಗ್ಗೆ. ವರ್ಕಿಂಗ್ ಪ್ಲೇಸ್ ಅಂತ ಬಂದಾಗ ಅದೊಂದು ತರ ಡಿಫ್ರೆಂಟ್ ಆಗಿ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರುವಂತಹ ಐಡಿಯಾಸ್ಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ಕಲಿಕೆಗಳು ಅಲ್ಲಿರ್ತಾವ. ಅದಾದ ನಂತರ ನೆಕ್ಸ್ಟ್ ಇದ್ರ ಬಗ್ಗೆನೂ ಸ್ಟಡಿ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಮೆದುಳಿನ ಕಾರ್ಯ ಅಂತಂದ್ ಹೇಳ್ತೀವಿ. ಮೆದುಳಿನ ಕಾರ್ಯ ಏನು? ಇಲ್ಲಿ ನೋಡ್ರಿ, ಸೋಷಿಯಲ್ ಕಮ್ಯುನಿಕೇಶನ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ವಿಚಾರಗಳಲ್ಲಿ ಆಗ್ತಾವ. ಏನಂತಂದ್ ಹೇಳಿದ್ರೆ ಒಂದು ಐಡಿಯಾಸ್ ಗಳು ಎಕ್ಸ್ಚೇಂಜ್ ಆಗ್ತಿರ್ಬೋದು, ಅಥವಾ ಕಾಂಪಿಟೇಷನ್ ಸ್ಪರ್ಧೆನೂ ಕೂಡ ಇರ್ಬೋದು. ವರ್ಕಿಂಗ್ ಪ್ಲೇಸ್ ಅಲ್ಲಿ ಸ್ಪರ್ಧೆ ಇರುತ್ತಲ್ಲ, ನೀವೆಲ್ಲ ಓದಕ್ ಹೋದಾಗ ಎಲ್ಲರೂ ನಿಮ್ ಜೊತೆ ಸ್ಪರ್ಧೆ ಮಾಡ್ತಿರ್ತಾರ. ಆಮೇಲೆ ಹೆಲ್ಪಿಂಗ್ ನೇಚರ್ ಇರುತ್ತೆ. ಕೆಲವೊಂದ್ ಜನ ಅನುಭವದ ಮಾತುಗಳನ್ನ ಹೇಳ್ತಾರೆ, ಅವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂತೀವಿ. ಕೆಲವೊಂದ್ ಜನ ಫೇಲ್ಯೂರ್ಸ್ ಬಗ್ಗೆ ಹೇಳ್ತಾರ, ಕೆಲವೊಂದ್ ಜನ ಸಕ್ಸಸ್ ಬಗ್ಗೆ ಹೇಳ್ತಾರ. ಆ ಗುಂಪಿನ ನಡವಳಿಕೆ ಯಾವ ರೀತಿಯಾಗಿರುತ್ತ ಅದ್ರ ಮೇಲೆ ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ, ಜನರಲ್ ಏನಂತಂದ್ ಹೇಳಿದ್ರೆ ಬಿಹೇವಿಯರ್ಗಳು ಚೇಂಜ್ ಆಗ್ತಾ ಹೋಗ್ತಾವ. ಅಂತಹ ವರ್ತನೆಯನ್ನ, ನಡವಳಿಕೆಯನ್ನ ಸ್ಟಡಿ ಮಾಡುವಂತಹ ಒಂದು ಭಾಗ ನಾವು ಸೈಕಾಲಜಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದೇ ರೀತಿಯಾಗಿ ಮೆದುಳಿನ ಕಾರ್ಯಗಳು ಹೆಂಗ್ ಡಿಪೆಂಡ್ ಆಗಿರ್ತಾವ. ಈಗ ನೋಡ್ರಿ, ಬ್ರೈನ್ ಫಂಕ್ಷನ್ಸ್, ಅರಿವಿನ ಕಾರ್ಯಗಳು ಅಂತಂದ್ ಬರ್ತಾವ. ಒಂದೇನಂತಂದ್ ಹೇಳಿದ್ರೆ ಫಸ್ಟ್ ಅರಿವಿನ ಕಾರ್ಯಗಳು. ಏನಿದು ಅರಿವಿನ ಕಾರ್ಯಗಳು? ನಾವು ಯೋಚನೆ ಮಾಡೋದಾಗಿರ್ಬೋದು, ಒಂದು ಪ್ರಾಬ್ಲಮ್ ಬಂತಂದ್ರೆ ಯೋಚನೆ ಮಾಡೋದಾಗಿರ್ಬೋದು, ಅಥವಾ ಕಲಿಯೋದಿರೋದಾಗಿರ್ಬೋದು, ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಈಗ ನೋಡ್ರಿ, ಒಂದು ಶಾಲೆ ಅಂತ ಬಂತು ಅಂತಂದ್ ಹೇಳಿದ್ರೆ ಎಲ್ಲ ಟೀಚರ್ಸ್ ಇರ್ತೀರಿ. ಸೊ ಚಿಕ್ಕ ಮಕ್ಕಳಿಗೆ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗಿರಂಗಿಲ್ಲ. ನಾವು ಮೊದಲು ಯೋಚನೆ ಮಾಡ್ಬೇಕು ಯಾವ ರೀತಿಯಾಗಿ ಹೇಳ್ಬೇಕು ಇವ್ರಿಗೆ. ಸೊ ಅದನ್ನ ನಾವು ಕಲಿಬೇಕು. ಸೊ ಈಸಿ ಆಗಿರೋ ಸ್ಟೆಪ್ಸ್ ಗಳನ್ನ ಕಲಿಬೇಕು, ಎಕ್ಸಾಂಪಲ್ಸ್ ಗಳನ್ನ ನಾವು ಕಲಿಬೇಕು. ಅವುಗಳನ್ನ ನಾವೇನ್ ಮಾಡ್ಕೋಬೇಕು, ನೆಕ್ಸ್ಟ್ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಅದನ್ನ ಹೊರಗೆ ಹಾಕ್ಬೇಕು. ಸೊ ಅವಾಗ ಏನಂತಂದ್ ಹೇಳಿದ್ರೆ ಎಲ್ರಿಗೂ ಚಿಕ್ಕ ಮಕ್ಕಳಿಗೆ ಅರ್ಥ ಆಗತ್ತ. ಅರಿವಿನ ಕಾರ್ಯಗಳು ಅಂತಂದ್ ಹೇಳಿ ಬರ್ತಾವ ಇವೆಲ್ಲ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೆನ್ಸರಿ ಪ್ರೊಸೆಸ್ ಅಂತಂದ್ ಹೇಳ್ತೀವಿ. ಸೆನ್ಸರಿ ಅಂತಂದ್ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸೆನ್ಸರಿ ಆರ್ಗನ್ಸ್, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಇವುಗಳಿಂದನೂ ಕೂಡ ಚೇಂಜಸ್ ಆಗತ್ತೆ ನೋಡ್ರಿ. ನಾವು ಕಣ್ಣಿನಿಂದ ನೋಡಿದ್ದು, ಕಣ್ಣಿನಿಂದ ನಾವು ದೃಷ್ಟಿ ಅಂತಂದ್ ಹೇಳ್ತೀವಲ್ಲ, ಕಣ್ಣಿನಿಂದ ನೋಡಿದ್ವಿ. ತುಂಬಾ ಏನಂತಂದ್ ಹೇಳಿದ್ರೆ ಪ್ರವಾಸಕ್ಕೆಲ್ಲ ಹೋಗ್ತೀರಾ, ಎಲ್ರು ಪ್ರವಾಸಕ್ಕೆ ಹೋಗ್ತೀರಾ, ಮೈಂಡ್ ಬಹಳ ಸ್ಟ್ರೆಸ್ ಆಗೈತಿರ, ಪ್ರವಾಸಕ್ಕೆ ಹೋಗಿ ಬರೋಣ. ಪ್ರವಾಸಕ್ಕೆ ಹೋಗ್ತೀರಾ, ಅಲ್ಲೇನಂತಂದ್ ಹೇಳಿದ್ರೆ ವಾತಾವರಣ ನೋಡ್ತೀರಾ, ಒಂದು ನಿಸರ್ಗದ ಸೌಂದರ್ಯವನ್ನ ಸವಿತೀರಾ. ಅವಾಗ ಏನಂತಂದ್ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತ. ಅದಾದ ನಂತರ ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಕೇಳೋದಂತಂದ್ ಹೇಳಿದ್ರೆ ಕೇಳಿಸಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇಳಿಸಿಕೊಳ್ಳುವುದು, ನಾವು ಕಿವಿಯಿಂದ ಕಿವಿಯಿಂದನೇ ಕೇಳಿಸ್ಕೊಳ್ತೀವಿ. ಈಗ ನಾವು ಒಂದ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಿರ್ತೀವಿ, ಒಂದ್ ರೂಮ್ ಅಲ್ಲಿ, ಇನ್ನೊಂದ್ ರೂಮ್ ಅಲ್ಲಿ ಅಕ್ಕ ತಮ್ಮನೋ ಅಥವಾ ತಂಗಿನೋ ಅಣ್ಣನೋ ಯಾವುದೋ ಒಂದು ಸಾಂಗ್ಸ್ ಅನ್ನ ಕೇಳ್ತಿರ್ತಾರ, ನಮಗೂ ಇಷ್ಟ ಆಗಿರುತ್ತೆ.
ಆ ಮ್ಯೂಸಿಕ್ ನ ಆ ಸೌಂಡ್ ನ ಕೇಳಿದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ ಡ್ಯಾನ್ಸ್ ಮಾಡಕ್ ಸಡನ್ ಆಗಿ. ಅಂದ್ರೆ ನಾವು ಕೇಳಿಸ್ಕೊಂಡ್ ಏನಂತಂದ್ ಹೇಳಿದ್ರೆ ನಮ್ ಮೆದುಳು ಏನ್ ಮಾಡತ್ತ, ಅದಕ್ಕೆ ಅನುಗುಣವಾಗಿ ವರ್ತನೆ ಮಾಡಕ್ ಸ್ಟಾರ್ಟ್ ಆಗತ್ತ, ಕಾರ್ಯನಿರ್ವಹಿಸೋಕ್ ಸ್ಟಾರ್ಟ್ ಆಗತ್ತ. ಒಂಥರ ಖುಷಿ ವಿಚಾರಗಳೇನಂತಂದ್ ಹೇಳಿದ್ರೆ ಬಂದ್ಬಿಡ್ತಾವ ನಮ್ ಬಾಡಿ ಒಳಗಡೆ. ಅದೇ ರೀತಿಯಾಗಿ ವಾಸನೆ ನೋಡ್ರಿ, ವಾಸನೆ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇರ್ತೀವ, ಸ್ಕೂಲಿಂದ ಬಿಟ್ಟು ಹೋಗುವಾಗ ನಡ್ಕೊಂಡು ಹೋಗ್ತಾ ಇರ್ತೀವ, ಯಾವ್ದೋ ಒಂದ್ ಅಂಗಡಿ ಇರುತ್ತೆ, ಹೋಟೆಲ್ ಇರುತ್ತೆ, ಅಲ್ಲಿ ಸ್ಮೆಲ್ ಈ ತರ ತಗೊಂಡು ಹೊಟ್ಟೆ ಹಸಿದೈತಿ ಆ ತರ ಅನುಭವ ಆಗುತ್ತಲ್ಲ, ಎಷ್ಟೋ ಜನರಿಗೆ ಆಗಿರುತ್ತ. ರುಚಿ, ನಾವು ಸ್ವೀಟ್ ಆಗಿರೋದನ್ನ ತಿಂದು ಅಂತಂದ್ ಹೇಳಿದ್ರೆ ಮಸ್ತ್ ಐತೆ, ಅದೇ ಖಾರ ಖಾರ ತಿಂದ್ರೆ ಎಂತದ್ ಕೊಟ್ಲಿ ಖಾರ ಹತ್ತೈತೆ ಅಂತಂದ್ ಹೇಳಿ ಕಣ್ಣಾಗ ನೀರ್ ಬರ್ತಾವ. ಸೊ ಪ್ರತಿಯೊಂದು ಚೇಂಜಸ್ ಏನಂತಂದ್ ಹೇಳಿದ್ರೆ ನಮ್ಗ್ ಅಫೆಕ್ಟ್ ಆಗ್ತಾ ಹೋಗುತ್ತ. ಅದನ್ನೇ ನಾವು ಏನಂತಂದ್ ಹೇಳಿದ್ರೆ ಸೈಕಾಲಜಿ ಅಂತಂದ್ ಹೇಳಿದ್ವಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡೆವಲಪ್ಮೆಂಟ್ ಯಾವ ತರ? ಡೆವಲಪ್ಮೆಂಟ್ ಏನಂತಂದ್ ಹೇಳಿದ್ರೆ ನಮ್ ಜನರು ಯಾವ ರೀತಿಯಾಗಿ ಚೇಂಜ್ ಆಗ್ತಾರ. ನಮ್ ಜನರು ಒಂದು ಕಾಲಾಗುಣವಾಗಿ ಅಥವಾ ಕ್ರಮೇಣವಾಗಿ ಅಂತಂದ್ ಹೇಳ್ತೀವಿ, ಟೈಮ್ ಪ್ರಕಾರ ಹೆಂಗ್ ಜನರು ಚೇಂಜ್ ಆಗ್ತಾ ಹೋಗ್ತಾರ. ಅದು ವಾತಾವರಣದಿಂದ ಆಗಿರ್ಬೋದು, ಅಥವಾ ನಮ್ಮ ಪರಿಸರದಿಂದ ಆಗಿರ್ಬೋದು, ಅಥವಾ ಅಲ್ಲಿರುವಂತಹ ಸೋಷಿಯಲ್ ಕಮ್ಯುನಿಕೇಶನ್ ಅಂತಂದ್ ಹೇಳ್ತೀವಲ್ಲ ಅದರಿಂದ ಆಗಿರ್ಬೋದು. ನಮ್ ಜನರು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ದೈಹಿಕ ಬೆಳವಣಿಗೆನೂ ಬರುತ್ತ. ದೈಹಿಕ ಬೆಳವಣಿಗೆ, ಮೊದಲು ಚಿಕ್ಕವರು ಇರ್ತೀವಿ, ಆಮೇಲೆ ದೊಡ್ಡವರಾಗ್ತೀವಿ, ನಮಗೊಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಅರಿವು ಬರುತ್ತ, ಜ್ಞಾನ ಬರುತ್ತ. ಆಮೇಲೆ ಹೈಸ್ಕೂಲ್ ಹೋಗ್ತೀವಿ, ಅಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ಕಲ್ತ್ಬಿಟ್ಟು ದೊಡ್ಡವರಾಗ್ತೀವಿ. ನೆಕ್ಸ್ಟ್ ಕಾಲೇಜಸ್, ಆಮೇಲೆ ಮದುವೆ ಆಗುತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ದೈಹಿಕ ಬೆಳವಣಿಗೆ, ಆಮೇಲೆ ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಮಾನಸಿಕ ಬೆಳವಣಿಗೆನೂ ಕೂಡ ಆಗತ್ತ. ನಮ್ಗೇನಂತಂದ್ ಹೇಳಿದ್ರೆ ಅರಿವಿನ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಸಾಮಾಜಿಕವಾಗಿಯೂ ಕೂಡ ಏನಂತಂದ್ ಹೇಳಿದ್ರೆ ಬೆಳವಣಿಗೆ ಆಗ್ತಾ ಹೋಗ್ತೀವಿ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಆಮೇಲೆ ವ್ಯಕ್ತಿತ್ವ, ಆಮೇಲೆ ಭಾವನಾತ್ಮಕವಾಗಿ ಕೂಡ ನಾವು ಬೆಳವಣಿಗೆಯನ್ನ ಹೊಂದ್ತೀವಿ ಕಾಲಾನುಕ್ರಮೇಣವಾಗಿ. ಸೊ ಅದನ್ನ ನಾವು ಡೆವಲಪ್ಮೆಂಟ್, ಅದು ಕೂಡ ನಾವು ಸ್ಟಡಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಕಲಿಕೆ. ಸೊ ಈಗ ನಾವು ಸುಮ್ಮನೆ ಇರಂಗಿಲ್ಲ, ಡೇ ಟು ಡೇ ಎವ್ರಿ ಡೇ ಏನಂತಂದ್ ಹೇಳಿದ್ರೆ ನಾವು ಕಲಿತಾ ಹೋಗ್ತೀವಿ, ಜನರಿಗೆ ಬೇರೆಯವ್ರಿಗೆ ಕಲಿಸ್ತಾ ಹೋಗ್ತೀವಿ. ಸಮಸ್ಯೆಗಳು ಬರ್ತಾವ, ಅವುಗಳಿಗೆ ಐಡಿಯಾಸ್ಗಳನ್ನ ಹುಡುಕ್ತಿವಿ. ನೋಡ್ರಿ, ಯಾವುದೋ ಒಂದ್ ಐಡಿಯಾ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಸೆಕೆಂಡ್ ಐಡಿಯಾ ಇರ್ಲಿಲ್ಲ ಅಂದ್ರೆ ಥರ್ಡ್ ಐಡಿಯಾ. ಸೊ ಯಾವ್ದಾದ್ರು ಪ್ರಾಬ್ಲಮ್ ಬಂತಂತಂದ್ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊಲ್ಯೂಷನ್ ಹಲವಾರು ಇರ್ತಾವ, ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನಾವು ಕಲ್ತು ಸಾಲ್ವ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಎದುರಿಸ್ತೀವಿ. ಕರೆಕ್ಟ್ ಆಗಿ ಲರ್ನಿಂಗ್ ಇರ್ತಿದೆ. ಅದ್ರ ಜೊತೆಗೆ ಇದು ನಮ್ ಜೀವನದಲ್ಲಿ ನೆಕ್ಸ್ಟ್ ಇನ್ನೊಂದೇನು, ತತ್ವಗಳನ್ನ ಯಾರಾದ್ರೂ ಹೇಳಿರ್ತಾರಲ್ಲ ತತ್ವಗಳು. ಸೊ ಅವುಗಳನ್ನ ನೋಡ್ಕೊಂಡು ನಾವ್ ಏನಂತಂದ್ ಹೇಳಿದ್ರೆ ಚೇಂಜಸ್ ಮಾಡ್ಕೊಂತೀವಿ, ಕಲಿತೀವಿ. ಸಿದ್ಧಾಂತಗಳನ್ನ ಯೂಸ್ ಮಾಡ್ಕೊಂಡು ಕಲಿತೀವಿ. ಬೆಸ್ಟ್ ಸಿದ್ಧಾಂತಗಳಂತ ಬಂದಾಗ ನೀವು ಡಾರ್ವಿನ್ಸ್ ಕೇಳಿರ್ಬೋದು ಎಲ್ರು, 5th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತಲ್ಲ. ಅವ್ನು ಹೇಳಿದಾನೆ, ಏನ್ ಹೇಳಿದಾರ ಅಂತಂದ್ ಹೇಳಿದ್ರೆ ಬಲಿಷ್ಠವಾಗಿರುವುಗಳ ಉಳಿಕೆ ಅಂತಂದ್ ಹೇಳಿ. ಈ ಸಮಾಜದಲ್ಲಿ ಯಾರು ಬಲಿಷ್ಠ ಆಗಿರ್ತಾರ ಅವ್ರು ಮಾತ್ರ ಉಳಿತಾರ. ಅದು ನಮ್ಮ ಮನುಷ್ಯರಿಗಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. ಸೊ ಈ ಎನ್ವಿರಾನ್ಮೆಂಟ್ ಅಲ್ಲಿ, ಈ ಪರಿಸರದಲ್ಲಿ ನಾವು ಇರಬೇಕು ಅಂತಂದ್ ಹೇಳಿದ್ರೆ ಬಲಿಷ್ಠರಾಗಿರ್ಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು, ಎವ್ರಿ ಡೇ ಸ್ಟಡಿ ಮಾಡ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ ನಾವು ಈ ಸಮಾಜದಲ್ಲಿ ಬದುಕ್ತೀವಿ. ಅದು ಒಂದು ಸಿದ್ಧಾಂತ ಅಲ್ಲ, ಸಿದ್ಧಾಂತಗಳನ್ನ ನೋಡ್ಬಿಟ್ಟು ಕೂಡ ನಾವು ಹಲವಾರು ಥಿಂಗ್ಸ್ ಗಳನ್ನ ಕಲಿತೀವಿ. ವಿಧಾನಗಳನ್ನ ನೋಡ್ರಿ ನಮ್ಮ ಮನ್ಯಾಗ ಅಜ್ಜ ಅಜ್ಜಿ ಇರ್ತಾರ, ಅವರಿಂದ ಅಪ್ಪ ಅಮ್ಮನಿಗೆ ಬರುತ್ತೆ ಕೆಲವೊಂದು ವಿಧಾನಗಳನ್ನ ಅನುಸರಿಸ್ಕೊಂಡ್ ಬರ್ತೀವಿ. ಆಮೇಲೆ ಅಪ್ಪ ಅಮ್ಮನಿಂದ ನಮ್ಗೆ ಈ ರೀತಿ ವಿಧಾನಗಳು. ಆಮೇಲೆ ನೆಕ್ಸ್ಟ್ ಬೇರೆಯವರ ನಡವಳಿಕೆಯಿಂದ ಅಮ್ಮ ಹೆಂಗ್ ವರ್ತನೆ ಮಾಡ್ತಾರ, ಅವ್ರು ಹೆಂಗ್ ನಡವಳಿಕೆಯಿಂದ ಇರ್ತಾರ, ಹಂಗೇನಂತಂದ್ ಹೇಳಿದ್ರೆ ಮಕ್ಕಳು ಕಲಿತಾರ. ಅಪ್ಪ ಹೆಂಗಿರ್ತಾನ ಹಂಗ ಮಕ್ಕಳು. ಕರೆಕ್ಟ್ ಅಲ್ಲ? ಸೊ ಎಲ್ಲಾನು ಭಾವನೆಗಳ ಮೇಲೂ ಕೂಡ ಏನಂತಂದ್ ಹೇಳಿದ್ರೆ ನಮ್ ಜೊತೆ ಮಾತನಾಡುವಂತಹ ಪರ್ಸನ್ ಯಾವ ರೀತಿಯಾಗಿ ಮಾತಾಡ್ತಿರ್ತಾನ ಅದ್ರ ಮೇಲೂ ಕೂಡ ನಾವು ಹಲವಾರು ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಇನ್ನು ಕೆಲವೊಂದು ಬರ್ತಾವ, ಇನ್ನೊಂದು ಪ್ರತಿಫಲಗಳನ್ನ ಯೂಸ್ ಮಾಡ್ಕೊಂಡು. ಈಗ ನೋಡ್ರಿ, ನಾನು ನಿನಗ್ ಪ್ರೈಸ್ ಕೊಡ್ತೀನಿ, ಸೊ ನೀನ್ ಮಾತಾಡ್ಬೇಕು ಅಂತಂದ್ ಹೇಳಿ ಕೆಲವೊಂದು ಭಾಷಣ ಸ್ಪರ್ಧಾ ಅದು ಇದು ಬರ್ತಾವಲ್ಲ. ಸೊ ಅದ್ರಿಂದನು ಕೂಡ ನಾವು ನಮಗ್ ಪ್ರತಿಫಲ ಸಿಗುತ್ತೆ ಅಂತಂದ್ ಹೇಳಿ ಕಲಿತೀವಿ. ಇನ್ನೊಂದು, ಈಗ ನಾ ಇದನ್ನ ಕೆಲಸ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಮ್ಮ ಅಪ್ಪ ಬಡಿತಾನ, ನಮ್ಮ ಅವ್ವ ಬಡಿತಾಳ, ಇಲ್ಲ ನಮ್ ಟೀಚರ್ ಬಡಿತಾರ ಅಂತಂದ್ ಹೇಳ್ಬಿಟ್ಟು, ಅದಂದ್ರೆ ಶಿಕ್ಷೆ ಆಗತ್ತ ಅಂತಂದ್ ಹೇಳಿ ಕೆಲವೊಂದ್ಸರಿ ನಾವು ಕಲಿತೀವಿ. ಕರೆಕ್ಟ್? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕಲಿತಾ ಹೋಗ್ತೀವಿ. ಸೊ ಎವ್ರಿ ಸ್ಟೇಜ್ ಮನುಷ್ಯರಲ್ಲಿ ಏನಂತಂದ್ ಹೇಳಿದ್ರೆ ಜನರಲ್ಲಿ, ಸೊ ಎವ್ರಿ ಸ್ಟೇಜ್ ಏನಂತಂದ್ ಹೇಳಿದ್ರೆ ನಾವು ಏನೋ ಒಂದು ಕಲಿತಾ ಹೋಗ್ತೀವಿ, ಅಲ್ಲಿನೂ ಸ್ಟಾಪ್ ಆಗಂಗಿಲ್ಲ. ಸೊ ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಒನ್. ಸೊ ನೋಡ್ರಿ, ನಾವು ಸ್ವಲ್ಪ ಡೀಟೇಲ್ ಆಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಏನಂತಂದ್ ಹೇಳಿದ್ರೆ ನಮ್ಗೆ ಗೊತ್ತಾಯ್ತು ಸೈಕಾಲಜಿ ಅಂದ್ರೆ ಏನು, ಎವ್ರಿಥಿಂಗ್ ಇನ್ಕ್ಲೂಡ್ ಆಗ್ಬಿಡುತ್ತೆ ಅಲ್ಲಿ. ನೋಡ್ರಿ, ಸೈಕಾಲಜಿ ಅಂತ ಹೇಳಿದ ತಕ್ಷಣ ಇವೆಲ್ಲ ಏನಂತಂದ್ ಹೇಳಿದ್ರೆ ಗ್ರೀಕ್ ವರ್ಡ್ಸ್ ಗಳಿಂದ ಬಂದಿದಾವ. ಗ್ರೀಕ್ ವರ್ಡ್ಸ್ ಅಲ್ಲಿ ಸೈಕೆ, ಆಮೇಲೆ ಲಾಗಿಯಾ ಅಂತಂದ್ ಹೇಳ್ಬಿಟ್ಟು.
ಸೊ ಈ ಒಂದು ಲಾಗಸ್ ಅಂತಾನು ಕೂಡ ಹೇಳ್ತೀವಿ. ಸೈಕೆ ಮತ್ತು ಲಾಗಸ್ ಎಂಬ ಪದಗಳಿಂದ ಬಂದಿರೋ. ಸೈಕೆ ಅಂತಂದ್ ಹೇಳಿದ್ರೆ ಏನು? ಆತ್ಮ ಅಂತಂದ್ ಹೇಳ್ತೀವಿ ಕನ್ನಡದಾಗ. ಸೈಕೆ ಅಂತಂದ್ ಹೇಳಿದ್ರೆ ಆತ್ಮ ಅಂತಂದ್ ಹೇಳ್ತೀವಿ. ಲೋಗಸ್ ಅಂತಂದ್ ಹೇಳಿದ್ರೆ ವಿಜ್ಞಾನ ಅಂತಂದ್ ಹೇಳ್ತೀವಿ. ಆತ್ಮದ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ? ಸೈಕಾಲಜಿ ಅಂತಂದ್ ಹೇಳಿ ಸಿಂಪಲ್ ಒಂದು ಟರ್ಮ್ ಅಲ್ಲಿ ನಾವು ಹೇಳ್ತೀವಿ. ಸೊ ಫಸ್ಟ್ ಟೈಮ್ ಇದ್ರ ಬಗ್ಗೆ ಡಿಸ್ಕಷನ್ ಅಂದ್ರೆ ಸ್ಟಡಿ ಮಾಡ್ದವನ್ ಯಾರಂತಂದ್ ಹೇಳಿದ್ರೆ ನಾವ್ ಯಾರ ಹೆಸರು ಹೇಳ್ತೀವಿ? ಡೆಮಾಕ್ರಟೈಸ್ ಅಂತಂದ್ ಹೇಳ್ತೀವಿ. ಯಾರು? ಡೆಮಾಕ್ರಟೈಸ್ ಅನ್ನೋನ್ ಏನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ ಫಸ್ಟ್ ಟೈಮ್ ಸೊ ಇದ್ರ ಬಗ್ಗೆ ಸೈಕಾಲಜಿ ಬಗ್ಗೆ ಅಥವಾ ಆತ್ಮದ ಅಧ್ಯಯನದ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಕೊಡ್ತಾನೆ, ಒಂದು ಹೇಳಿಕೆಯನ್ನ ಕೊಡ್ತಾನೆ. ಇವನ್ ಏನ್ ಹೇಳಿಕೆ ಕೊಡ್ತಾನೆ ಅಂತಂದ್ ಹೇಳಿದ್ರ ಪ್ರತಿಯೊಬ್ಬ ವ್ಯಕ್ತಿ ಏನಂತಂದ್ ಹೇಳಿದ್ರೆ ಆತ್ಮದ ಕಣಗಳಿಂದ ಆಗಿದಾನ, ದೇಹದ ಕಣಗಳಿಂದ ಮಾಡಲ್ಪಟ್ಟಿದಾನ ಅಂತಂದ್ ಹೇಳ್ತಾನ. ಸೊ ಇದೊಂದು ಜಸ್ಟ್ ಒಂದು ಸ್ಟೇಟ್ಮೆಂಟ್. ನಿಮ್ಗೆಲ್ಲೋ ಎಕ್ಸಾಮ್ಸ್ ಗಳಲ್ಲಿ ಕೇಳ್ಬೋದು, ಕೇಳಲಿಕ್ಕಿಲ್ಲ. ಬಟ್ ಆದ್ರೆ ಒಂದ್ ಇದನ್ನ ನೆನ್ಪಿಟ್ಕೊಡ್ರಿ. ಫಸ್ಟ್ ಟೈಮ್ ಯಾರು ಹೇಳಿದ್ರು ಮನೋವಿಜ್ಞಾನದ ಬಗ್ಗೆ ಅಥವಾ ಸೈಕಾಲಜಿ ಬಗ್ಗೆ ಅಂತ ಬಂದಾಗ ಒಬ್ಬ ತತ್ವಶಾಸ್ತ್ರಜ್ಞ ಹೇಳ್ತಾನ ಈ ರೀತಿಯಾಗಿ, ಡೆಮೋಕ್ರಟಸ್ ಅಂತಂದ ಹೇಳಿ. ಸೊ ಅದ್ರ ಬಗ್ಗೆ ನಾವು ಮುಂದೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅದ್ರ ಇಷ್ಟನ್ನ ನಾವು ನೆನ್ಪಿಡ್ಬೇಕು. ನಾವು ಮನಸ್ಸಿನ ಸ್ವರೂಪವನ್ನ ಏನಂತಂದ್ ಹೇಳಿದ್ರೆ ಅರಿಯೋದು. ಈಗ ನೋಡ್ರಿ, ಒಬ್ಬ ಮನುಷ್ಯ ಇರ್ತಾನ, ಒಂದ್ ಹುಡುಗ ಆಗಿರ್ಬೋದು, ಒಂದ್ ಹುಡುಗಿ ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ಅವ್ರು ಯಾವ ರೀತಿಯಾಗಿದಾರ, ಅವ್ರು ಹೆಂಗಿದಾರ, ಅವ್ರು ತುಂಬಾ ಒಳ್ಳೆಯವ್ರ ಕೆಟ್ಟವ್ರ ಅಂತಂದ್ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಆಗಿರ್ತೈತೆ. ಅವ್ರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಆಗಿರುತ್ತೆ. ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ಬೋದು. ಇವಾಗ ನಾವು ಅನ್ಸ್ತಿರ್ತೀವಲ್ಲ, ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಈಗ ಸ್ಕೂಲ್ ಪ್ರೋಗ್ರಾಮ್ಸ್ ಗಳು ಇರ್ತವೆ. ಎಷ್ಟೋ ಮಕ್ಕಳು, ಇವನ್ ನಾವೇ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟೇಜ್ ಮೇಲೆ ಹೋಗಿ ನಿಂತು ಮಾತಾಡ್ಬೇಕಂತಂದ್ ಹೇಳಿದ್ರೆ ಅನ್ಸ್ತಿರ್ತೇವೆ. ನಮ್ಮ ಹತ್ರ ಎಲ್ಲ ಮಟೀರಿಯಲ್ ಇರ್ತೈತೆ, ಎಲ್ಲಾ ಇರ್ತೈತೆ, ಯಾರೇನ್ ಅನ್ಕೋತಾರೇನೋ ಭಯ ಸ್ಟಾರ್ಟ್ ಆಗಿರತ್ತ. ಸೊ ಎಲ್ಲವೂ ಕೂಡ ಏನಂತಂದ್ ಹೇಳಿದ್ರೆ ಮನಸ್ಸಿನ ಭಾವನೆಯನ್ನ ಹೇಳ್ಕೊಳಕ್ ಆಗಂಗಿಲ್ಲ. ಮುಖದ ಮೇಲೆ ಗೊತ್ತ ಅವ ಅಂಜಾಕತ ಅಂತಂದ್ ಹೇಳ್ಬೋದು, ಬಟ್ ಅದ್ರ ಮನಸ್ಸಾಗ ಏನ್ ಆಗತೈತಿ ಅಂತಂದ್ ಹೇಳಿ ಗೊತ್ತಾಗಂಗಿಲ್ಲಲ್ಲ. ಸೊ ಅಂತಹ ಒಂದು ಸ್ಟಡಿಯನ್ನ ನಾವ್ ಏನಂತಂದ್ ಹೇಳಿದ್ರೆ ಇವಾಗ ಮಾಡ್ಕೊಂತ ಹೋಗ್ಬೇಕಾಗತ್ತ. ಕೆಲವೊಂದ್ಸರಿ ಹೇಳ್ತೀವಿ ಹೆಂಗಂತಂದ್ ಹೇಳಿದ್ರೆ ಮನಸ್ಸಿನ ಭಾವನೆಗಳು ಹೆಂಗಿರ್ತಾವ ಅಂತಂದ್ ಹೇಳಿದ್ರ ಆ ನಾವು ಪ್ರತಿದಿನ ಚಟುವಟಿಕೆಗಳನ್ನ ಮಾಡ್ತಿರ್ತೀವಿ ಡೇ ಟು ಡೇ ಲೈಫ್ ಒಳಗಡೆ. ಅದ್ರೊಳಗು ಏನಂತಂದ್ ಹೇಳಿದ್ರೆ ಕೆಲವೊಂದು ಸಬ್ ಕಾನ್ಶಿಯಸ್ ಇರ್ತಾವ, ಅಂದ್ರೆ ನಾವು ಪ್ರೀ ಕಾನ್ಶಿಯಸ್ ಅಂತಂದ್ ಹೇಳ್ತೀವಿ. ಇನ್ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಅನ್ಕಾನ್ಶಿಯಸ್ ಇರ್ತಾವ, ಇನ್ ಕೆಲವೊಂದ್ ಕಾನ್ಶಿಯಸ್ ಇರ್ತಾವ. ಹೆಂಗಂತಂದ್ ಹೇಳಿದ್ರ ಈಗ ಆ ಈಗ ಕಾನ್ಶಿಯಸ್ ಅಂತಂದ್ ಹೇಳಿದ್ರೆ ಈಗ ನನ್ಗೆ ಗೊತ್ತಾಯ್ತಾ ನಾನು ಇವಾಗ ಮಾಡೋದು, ಇವಾಗ ನಾನು ಸ್ಕೂಲ್ಗೆ ಹೋಗ್ಬೇಕು, ಅದು ಕಾನ್ಶಿಯಸ್, ಅದು ನನ್ಗೆ ಗೊತ್ತು. ಅದಾದ ನಂತರ ನಾನು ಓದ್ಬೇಕು, ಅದು ನನ್ ಕಾನ್ಶಿಯಸ್. ಅಂದ್ರೆ ನಮ್ಮ ಮೈಂಡ್ ಏನಂತಂದ್ ಹೇಳಿದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತ. ಸೊ ಅವಾಗ ಆಗುವಂತಹ ಚಟುವಟಿಕೆಗಳನ್ನ ನಾವು ಕಾನ್ಶಿಯಸ್ ಅಂತಂದ್ ಹೇಳ್ತೀವಿ. ಅದೆಲ್ಲ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಗುತ್ತೆ. ಇನ್ ಸಬ್ ಕಾನ್ಶಿಯಸ್ ಅಂತಂದ್ ಹೇಳಿದ್ರ ಇವು ಅಷ್ಟೊಂದ್ ಏನಂತಂದ್ ಹೇಳಿದ್ರೆ ಆಕ್ಟಿವ್ ಆಗಿ ಫೋಕಸ್ ಆಗಂಗಿಲ್ಲ. ಅಷ್ಟೊಂದ್ ಏನಂತಂದ್ ಹೇಳಿದ್ರೆ ಇವು ಫೋಕಸ್ ಆಗಂಗಿಲ್ಲ, ಆಗ್ತಾ ಇರ್ತಾವ. ಬಟ್ ಅದ್ರ ನಮ್ಗೆ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಿರ್ತಾವ. ಈಗ ರಿಯಾಕ್ಷನ್ಸ್ ಗಳಾಗಿರ್ಬೋದು. ಸೊ ಎಲ್ಲೋ ಒಂದ್ ಏನಂತಂದ್ರೆ ನಾವು ಸುಮ್ನೆ ನಿಂತ್ಕೊಂಡಿರ್ತೀವಿ. ಸುಮ್ನೆ ನಿಂತ್ಕೊಂಡಾಗ ಹಿಂದ್ಗಡೆ ಒಬ್ಬ ಬಂದ್ಬಿಟ್ಟು ಹು ಅಂತಂದ್ ಹೇಳಿ ಎಲ್ಲಾದ್ರೂ ಅಂಜಿಕೆ ಹಾಕಿದ ಅಂತಂದ್ ಹೇಳಿದ್ರೆ ನಾವು ಸಡನ್ ಆಗಿ ರಿಯಾಕ್ಟ್ ಆಗಿರ್ತೀವಿ. ಅದ್ ನಮ್ಗೆ ಗೊತ್ತಾಗಂಗಿಲ್ಲ, ನಾನ್ ರಿಯಾಕ್ಟ್ ಆಗಂತಂದ್ ಹೇಳೇನ ಅನ್ನೋದಕ್ಕೆ ಇಲ್ಲ. ಈಗ ನಡ್ಕೊಂತ ಹೋಗ್ತಾ ಇರ್ತೀವಿ, ಒಂದ್ ಹಾವು ಬರುತ್ತೆ, ಸರ್ ಸರ್ ಅಂತ ಬಂದ ತಕ್ಷಣ ಅದು ಹಾವು ಆಗಿರಂಗಿಲ್ಲ, ಜಸ್ಟ್ ಸೌಂಡ್ ಬಂದಿರುತ್ತ, ನಾವು ಜಿಗಿದು ಓಡಾಕ್ ಸ್ಟಾರ್ಟ್ ಮಾಡ್ತೀವಿ. ನಾನ್ ಹೇಳಿದೇನ ಅನ್ನೋದಕ್ಕೆ ಹಾವು ಬರೈತಿ ಜಿಗಿದು ಓಡಂತಂದ್ ಇಲ್ಲ. ಅದೇನಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುವಂತಹ ರಿಯಾಕ್ಷನ್ಸ್ ಗಳಾಗಿರ್ತಾವ. ಕೆಲವೊಂದು ಆಟೋಮೆಟಿಕ್ ಆಗಿ ರಿಯಾಕ್ಷನ್ಸ್ ಗಳು ಬಂದಿರ್ತಾವ. ಇವಾಗ ನೋಡ್ರಿ, ನೀವು ಜೋಕಾಲಿ ಎಲ್ಲ ಆಡುವಾಗ ಏನಂತಂದ್ರೆ ಆಟೋಮೆಟಿಕ್ ಆಗಿ ಭಯ ಬರುತ್ತ. ಎತ್ತರದ ಪ್ರದೇಶಗಳಲ್ಲಿ ಹೋಯ್ತಂತಂದ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಭಯ ಬರುತ್ತ. ಕೆಲವೊಂದ್ಸಾರಿ ಕನಸುಗಳು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕನಸುಗಳು ಇರ್ತಾವ, ಕನಸುಗಳನ್ನ ಕಾಣ್ತೀವಿ. ಕೆಲವೊಂದ್ಸರಿ ನಮ್ಮದ್ ನಾವೇ ಥಿಂಕ್ ಮಾಡ್ತಾ ಇರ್ತೀವಿ. ಒಂದೊಂದ್ಸರಿ ಹೆಂಗಂದ್ರೆ ಕನಸುಗಳು ನಿಜ ಆಗ್ತಿರ್ತಾವ, ಆ ಲೆವೆಲ್ ಕನಸುಗಳು ಬಂದಿರ್ತಾವ. ಅವುಗಳನ್ನೆಲ್ಲ ನಾವೇನ್ ಕಂಟ್ರೋಲ್ ಮಾಡಕ್ ಆಗದಿದ್ದೇನೆ? ಒಂದೊಂದ್ಸರಿ ಕಂಟ್ರೋಲ್ ಮಾಡ್ಬೋದು, ಬಟ್ ಅದ್ರ ಅವೇನಂದ್ರೆ ಫೋಕಸ್ ಸಿಗಂಗಿಲ್ಲ. ಬಟ್ ಅದ್ರ ಆತ್ಮಾವಲೋಕನ, ಇದು ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆತ್ಮಾವಲೋಕನ ಮಾಡೋದ್ರಿಂದ ಏನಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಆತ್ಮಾವಲೋಕನ ಮಾಡೋದ್ರಿಂದ ನಾವು ಅವುಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು. ಇನ್ ಕೆಲವೊಂದ್ಸರಿ ನಾವು ಪಾಸ್ಟ್ ಅಲ್ಲಿ ಅಂದ್ರೆ ಹಿಂದಿನ ಡೇ ಆಗಿರ್ಬೋದು, ಅಥವಾ ಹಿಂದಿನ ವರ್ಷದಲ್ಲಿ, ಅಥವಾ ಪಾಸ್ಟ್ ಆಕ್ಷನ್ಸ್ ಗಳಲ್ಲಿ ನಾವು ಏನೇನ್ ಮಾಡಿರ್ತೀವಿ ಅದ್ರ ಮೇಲೂ ಕೂಡ ಏನಂತಂದ್ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ರಿಯಾಕ್ಟ್ ಆಗತ್ತಿರುತ್ತೆ. ಇನ್ ಕೆಲವೊಂದ್ಸರಿ ಹ್ಯಾಬಿಟ್ಗಳು, ನಮ್ಗೆ ಒಳ್ಳೆ ಹ್ಯಾಬಿಟ್ ಗಳಿತ್ತಂತಂದ್ ಹೇಳಿ ಸಬ್ ಕಾನ್ಶಿಯಸ್ ಮೈಂಡ್ ಒಳ್ಳೆ ಥಿಂಗ್ಸ್ ಗಳನ್ನ ಹೇಳುತ್ತ. ಇನ್ ಕೆಲವೊಂದ್ಸರಿ ಬ್ಯಾಡ್ ಹ್ಯಾಬಿಟ್ಸ್ ಗಳಿತ್ತಂತಂದ್ ಹೇಳಿದ್ರೆ ಆ ತರನೇ ಹೇಳುತ್ತ, ಅಂದ್ರೆ ಬ್ಯಾಡ್ ಥಿಂಗ್ಸ್ ಗಳಾಗಿ ಹೇಳುತ್ತೆ. ಸೊ ಎಲ್ಲಾನು ಏನಂತಂದ್ ಹೇಳಿದ್ರೆ ಅಫೆಕ್ಟ್ ಆಗ್ತಾ ಇರತ್ತೆ. ಇನ್ನೊಂದೇನಂದ್ರ ಅನ್ಕಾನ್ಶಿಯಸ್ ಮೈಂಡ್, ಪ್ರಜ್ಞೆನ ಇರಂಗಿಲ್ಲ, ಅದ್ರ ಮೇಲೆ ನಮ್ಗೆ ಕಂಟ್ರೋಲ ಇರಂಗಿಲ್ಲ. ಇವನ್ ಆತ್ಮಾವಲೋಕನ ಅಲ್ಲ, ಎಲ್ಲಾ ಲೋಕನ ಮಾಡಿದನ್ ಕೂಡ ಏನಂತಂದ್ ಹೇಳಿದ್ರೆ ನಮಗ್ ಗೊತ್ತಾಗಂಗಿಲ್ಲ. ಪ್ರಜ್ಞೆ ಇಲ್ದೇ ಇದ್ದಾಗ ಏನಂತಂದ್ ಹೇಳಿದ್ರೆ ಆಗುವಂತ ಏನಂತಂದ್ ಹೇಳಿದ್ರೆ ಈ ಪ್ರಜ್ಞೆನ ಇರಂಗಿಲ್ಲ ಅಂತ ಕೆಲವೊಂದು ಆಲೋಚನೆಗಳು. ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ನೀವು ಈಗ ನೆಕ್ಸ್ಟ್ ಎಕ್ಸಾಮ್ ಏನಾಗುತ್ತೋ, ನನ್ ಲೈಫ್ ಏನಾಗುತ್ತೋ, ನೆಕ್ಸ್ಟ್ ಮದುವೆ ಮಾಡ್ತಾರ ಅಥವಾ ಏನೋ ಒಂದ್ ಆಗತ್ತ ಅಂತಂದ್ ಹೇಳಿ ಒಂದ್ಸರಿ ಥಿಂಕ್ ಮಾಡಿ ನೀವೆಲ್ಲರೂ ರೂಮ್ನಾಗ ಕೂತ್ರಿ ಅಂತಂದ್ ಹೇಳಿದ್ರೆ 108 ಆಲೋಚನೆಗಳು ಬರ್ತಾವ. ಯಾವ ಲೆವೆಲ್ಗೆ ಹೋಗ್ತಾವ ಅಂತಂದ್ ಹೇಳಿದ್ರೆ ಬಿಯಾಂಡ್
ಬೇಡ ಏನು ಥಿಂಕ್ ಮಾಡೋದು ಬೇಡ ಅಂತಂದ್ ಹೇಳಿ ಕೂತ್ರು ಕೂಡ ಆಟೋಮೆಟಿಕ್ ಆಗಿ ಬರ್ತಾ ಇರ್ತಾವ. ಅವೆಲ್ಲ ಏನಂತಂದ್ ಹೇಳಿದ್ರೆ ಅನ್ಕಾನ್ಶಿಯಸ್ ಮೈಂಡ್ ನಿಂದ ಬರ್ತಿರ್ತಾವ ಒಂದೊಂದ್ಸರಿ. ಈಗ ನೋವಾಗಿರ್ಬೋದು, ಸುಮ್ನೆ ಏನೋ ಒಂದು ವಿಡಿಯೋ ನೋಡ್ಕೊತ ಕೂತಿರ್ತೀವಿ, ನಮ್ ಲೈಫ್ ಸಡನ್ ಆಗಿ ನೆನಪಾಗಿ ನಾವು ಅಳಾಕ್ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದ್ಸರಿ ಖುಷಿ ವಿಷಯನೂ ಕೂಡ ನಮ್ ಲೈಫಲ್ಲಿ ಆಗಿರೋದು ಬಂದ್ಬಿಡುತ್ತ. ಎಲ್ಲಾ ನೆನಪುಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಆಸೆಗಳಾಗಿರ್ಬೋದು, ಇವೆಲ್ಲ ಏನಂತಂದ್ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುತ್ತೆ. ಈ ಎಲ್ಲವೂ ಕೂಡ ಏನಂತಂದ್ ಹೇಳಿದ್ರೆ ಸೈಕಾಲಜಿ ಮೇಲೆ ಅಫೆಕ್ಟ್ ಆಗ್ತಾವ. ಇವೆಲ್ಲ ಏನಂತಂದ್ ಹೇಳಿದ್ರೆ ನಾವು ಮಾಡುವಂತಹ ನಡವಳಿಕೆ ಅಥವಾ ವರ್ತನೆ ಮೇಲೆ ಅಫೆಕ್ಟ್ ಆಗತ್ತೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಏನಂತ ಹೇಳ್ತೀವಿ, ಸಿಂಪಲ್ ಆಗಿ ಸೈಕಾಲಜಿ ಅಂತಂದ್ ಹೇಳ್ತೀವಿ. ನೋಡ್ರಿ, ಸೈಕಾಲಜಿ ಬಗ್ಗೆ ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟವನ್ ಯಾರು ಅಂತಂದ್ ಹೇಳಿದ್ರೆ ಈ ಪರ್ಸನ್. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ. ಇವ್ರ ಹೆಸರು ಏನಂತಂದ್ ಹೇಳಿದ್ರೆ JB ವ್ಯಾಟ್ಸನ್ ಅಂತಂದ್ ಹೇಳ್ತೀವಿ. ಯಾರು? JB ವ್ಯಾಟ್ಸನ್ ಅವರು. ಇವ್ರ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ ವರ್ತನೆ ಅಥವಾ ನಡವಳಿಕೆ ಅಂತಂದ್ ಹೇಳ್ತೀವ. ಇದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈಕಾಲಜಿ, ಮನೋವಿಜ್ಞಾನ ಅಂತಂದ್ ಹೇಳ್ತಾರ. ಸೊ ಇದೇನು ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದನ್ನೇ ಹೇಳ್ತೀವಿ. ಒಂದು ಕ್ರಿಯೆ ಆಗಿರ್ಬೋದು, ಪ್ರತಿಕ್ರಿಯೆ ಆಗಿರ್ಬೋದು. ಈಗ ನಾವು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂದ್ರೆ ಪ್ರತಿಕ್ರಿಯೆಯನ್ನು ನೀಡ್ತೀವಿ, ಯಾವ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಮಾಡ್ತೀವಿ. ಸೊ ಅಲ್ಲಿರುವಂತಹ ನಮ್ ನಡವಳಿಕೆ ಏನಿರುತ್ತಲ್ಲ ಅಥವಾ ವರ್ತನೆ ಇರುತ್ತಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನೇ ನಾವೆಂತ ಹೇಳ್ತೀವಿ, ಸೈಕಾಲಜಿ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಸಾಕಲ್ಲ, ತುಂಬಾ ಡೀಟೇಲ್ ಆಗಿ ಏನಂತಂದ್ ಹೇಳಿದ್ರೆ ಹೋಗ್ತೀವಿ. ಇವ್ರು ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ ನಡವಳಿಕೆ ಅನ್ನೋದು, ಸೊ ಇವ್ರ ಥಿಯರಿ ಪ್ರಕಾರ, ಇವ್ರ ಬಿಹೇವಿಯರಲ್ ಥಿಯರಿ ಪ್ರಕಾರ, JB ವ್ಯಾಟ್ಸನ್ ಅವ್ರದ್ದು, ನಾವು ವರ್ತನೆಗಳನ್ನ ಅಥವಾ ಸೈಕಲ್ ನಾವು ಗಮನಿಸಬಹುದು. ವರ್ತನೆಗಳನ್ನ ಅಥವಾ ನಡವಳಿಕೆಯನ್ನು ನಾವೇನಂತಂದ್ ಹೇಳಿದ್ರೆ ಗಮನಿಸಬಹುದು, ಕಣ್ಣಿನಿಂದ ನೋಡ್ಬಹುದು, ಅಧ್ಯಯನ ಮಾಡ್ಬೋದು. ನಿಂದು ಕರೆಕ್ಟ್ ಆಗಿಲ್ಲ ಬಿಹೇವಿಯರ್, ಕರೆಕ್ಟ್ ಮಾಡ್ಕೋ, ಇದು ತಪ್ಪೈತ್ ನಿಂದ ಅಂತಂದ್ ಹೇಳಿ ಹಲವಾರು ಸಾರಿ ದೊಡ್ಡವರಾಗ್ಲಿ, ನಮ್ಮ ಮನೆಯವರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಟೀಚರ್ಗಳು ಹೇಳಿರ್ತಾರ. ನೀವೆಲ್ರು ಹೇಳಿರ್ತಾರಲ್ಲ ನಿಮ್ ಮಕ್ಳಿಗೆ, ನಿಂದ ಸರಿ ಇಲ್ಲ, ಇದನ್ನ ಕರೆಕ್ಟ್ ಆಗಿ ಮಾಡ್ಕೋ, ಇಲ್ಲ ಅಂತಂದ್ ಹೇಳಿದ್ರೆ ನಿನ್ಗೆ ನಾನ್ ಬಡಿಬೇಕಾಗತ್ತಾ, ಇಲ್ಲ ಅಂತ ಶಿಕ್ಷೆ ಕೊಡಬೇಕಾಗತ್ತಾ ಅಂತಂದ್ ಹೇಳ್ತೀವಿ. ಒಂದೊಂದ್ಸರಿ ಬೈತೀರಿ. ಸೊ ಅಂದ್ರೆ ನಾವು ಗಮನಿಸಬಹುದು ಇವ್ರ ಥಿಯರಿ ಪ್ರಕಾರ. ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ಅದನ್ನ ನಿಯಮದ ಅಡಿಯಲ್ಲಿ ಇಟ್ಕೋಬಹುದು, ಅಂದ್ರೆ ಕಂಟ್ರೋಲ್ ಇಟ್ಕೋಬಹುದು, ಅವುಗಳಿಗೆ ರೂಲ್ಸ್ ಗಳನ್ನ ಹಾಕೋಬಹುದು. ನಾವು ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರತ್ತ. ನಾವ್ ಹೇಳಿದ್ವಲ್ಲ, ಎನ್ವಿರಾನ್ಮೆಂಟ್ ಪರಿಸರ. ಈಗ ನಾವು ನೋಡ್ರಿ, ಚಿಕ್ಕ ಮಕ್ಕಳನ್ನ ಒಳ್ಳೆ ವಾತಾವರಣದಾಗ ಬಿಟ್ಟು ಅಂತಂದ್ ಹೇಳಿದ್ರೆ ಅಲ್ಲಿ ಹೆಂಗಿರ್ತಾರಲ್ಲ ಅದೇ ತರ ಅವು ಬಿಹೇವ್ ಮಾಡ್ತಾವ. ಅದೇ ಕೆಟ್ಟ ವಾತಾವರಣ ಇಟ್ಟಾಗ ಅವ್ಲಿ ಹೆಂಗ್ ಬಿಹೇವ್ ಮಾಡ್ತಾರ, ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ನಲ್ಲ. ಸೊ ಆ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಅಂದ್ರೆ ಪರಿಸರವನ್ನ ಸ್ಟಿಮ್ಯುಲೈ ಮಾಡ್ಕೊಂಡು, ಅಂದ್ರೆ ಚೇಂಜಸ್ ಮಾಡ್ಕೊಂಡು ನಾವೇನಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ ಅವುಗಳನ್ನ ಕಲಿಬಹುದು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಲಿಬಹುದಲ್ಲ. ಈಗ ಹಲವಾರು ಜನರು ಇರ್ತಾರ, ಅವ್ರವ್ರ ಫೀಲಿಂಗ್ಸ್ ಗಳು ಡಿಫ್ರೆಂಟ್ ಆಗಿರ್ತಾವ, ಬಿಹೇವಿಯರ್ ಗಳು ಡಿಫ್ರೆಂಟ್ ಆಗಿರ್ತಾವ. ಅವ್ರಗಳಿಂದ ಏನಂತಂದ್ ಹೇಳಿದ್ರೆ ನಾವು ಕೆಲವೊಂದು ಒಳ್ಳೆಯ ನಡತೆಗಳನ್ನ, ವರ್ತನೆಗಳನ್ನ ನಾವು ಕಲಿಬಹುದು. ಹೇಳ್ತಾರಲ್ಲ, ಒಬ್ಬರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಏನಂತಂದ್ ಹೇಳಿದ್ರೆ ನಮ್ ಲೈಫ್ ನ ನಾವು ಚೇಂಜಸ್ ಮಾಡ್ಕೋಬಹುದು. ಎಷ್ಟೋ ಜನ ಮಾಡ್ಕೊಂಡಿದಿರಲ್ಲ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರ ಲಾಸ್ಟ್ ಆಬ್ಜೆಕ್ಟಿವ್ ಅಂತಂದ್ ಹೇಳ್ತೀವಿ, ವಸ್ತುನಿಷ್ಠ ಅಂತಂದ್ ಹೇಳ್ತೀವಿ. ಆಬ್ಜೆಕ್ಟಿವ್ ಅಥವಾ ನಡವಳಿಕೆ ಅನ್ನೋದೊಂದ್ ಏನಂತಂದ್ ಹೇಳಿದ್ರೆ ವಸ್ತುನಿಷ್ಠ ಅಥವಾ ಆಬ್ಜೆಕ್ಟಿವ್ ಅಂತಂದ್ ಹೆಂಗ ಇದ. ಇನ್ ನೋಡ್ರಿ, ಸೈಕಾಲಜಿ ಏನಂತಂದ್ ಹೇಳಿದ್ರ ಇದು ನಾವು ಕಾನ್ಸಿಯಸ್ ಮೇಲೆ ಫೋಕಸ್ ಮಾಡಂಗಿಲ್ಲ. ನಾವು ಪ್ರಜ್ಞೆಯಲ್ಲಿದ್ದಾಗ ನಾವು ಹೆಂಗ್ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಇದಾಗಂಗಿಲ್ಲ, ಅಂದ್ರೆ ಕಾನ್ಸಿಯಸ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಇದು ಏನ್ ಫೋಕಸ್ ಮಾಡತ್ತ, ಓನ್ಲಿ ಬಿಹೇವಿಯರ್, ನಡವಳಿಕೆ ಮೇಲೆ ಇರುತ್ತ. ಈಗ ನೋಡ್ರಿ, ಸೈಕಾಲಜಿ ಸ್ಟಡಿ ಮಾಡೋರು ಹೇಳ್ತಾರ, ಈಗ ಅವ್ ಹೆಂಗ್ ಬಿಹೇವ್ ಮಾಡ್ತಾನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತ. ಒಬ್ಬನಿಗೆ ಸೈಕೋ ತರ ಒಂಥರ ವಿಚಿತ್ರವಾಗಿ ಆಡ್ತಿದ್ದ ಅಂತಂದ್ ಹೇಳಿದ್ರೆ ಅವ್ನ ನಡವಳಿಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತ. ಈಗ ನೋಡ್ರಿ, ಒಬ್ಬ ಜ್ಞಾನಿ ಇರ್ತಾನ, ಅವನೆಲ್ಲಾ ಕಲ್ತಿರ್ತಾನ, ಅವಂದು ಬೇರೆ ಇರುತ್ತೆ. ಈಗ ಹೇಳ್ತಾರಲ್ಲ, ದೊಡ್ಡವ್ರು ಹೇಳ್ತಾರ, ತುಂಬಿದ ಕೊಡ ತುಳ್ಕಂಗಿಲ್ಲ ಅಂತ. ಸೊ ಸ್ವಲ್ಪ ಗೊತ್ತಿದ್ದವನೇ ಅಂತಂದ್ ಹೇಳಿದ್ರೆ ತುಂಬಾ ಹಾರಾಡ್ತಿರ್ತಾನ, ಅಂದ್ರೆ ತುಂಬಾ ಮಾತಾಡ್ತಾ ಇರ್ತಾನ. ಸೊ ಎಲ್ಲಾ ಗೊತ್ತಿದ್ದವನೇ ಅಂತಂದ್ ಹೇಳಿದ್ರೆ ಸೈಲೆಂಟ್ ಆಗಿರ್ತಾನ. ಸೊ ಎವ್ರಿಥಿಂಗ್ ಏನಂತಂದ್ ಹೇಳಿದ್ರೆ ಡಿಪೆಂಡ್ ಆಗ್ತಾ ಹೋಗುತ್ತ. ಇದೊಂದೇನಂತಂದ್ ಹೇಳಿದ್ರೆ ಬಿಹೇವಿಯರ್ ಮೇಲೆ, ನಡವಳಿಕೆ ಮೇಲೆ ಫೋಕಸ್ ಆಗುವಂತಹ ಒಂದು ವಿಷಯವಾಗೈತೆ ಅಂತಂದ್ ಹೇಳ್ತಾರ JB ವ್ಯಾಟ್ಸನ್ ಅವರು. ಅದೇ ರೀತಿಯಾಗಿ ಕೆಲವೊಂದ್ ಜನ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದಾರೆ. ಈ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ನೋಡ್ಬೋದು. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗ್ತೀವಿ. ಇವುಗಳನ್ನ ನಿಮ್ಗೆ ನೋಡ್ರಿ, ಕೇಳ್ತಾರೋ ಇಲ್ಲೋ ಏನಂತಂದ್ ಹೇಳಿದ್ರೆ, ಆಮೇಲೆ ನಿಮ್ಮ ಅನಿಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ. ನೆಕ್ಸ್ಟ್ ನಾವು ಸ್ಟಡಿ ಮಾಡುವಾಗ ಏನಾದ್ರು ನಾನು ಹೇಳೋದಕ್ಕಿಂತನೂ ಈಸಿಯಾಗಿ ನಿಮ್ಮ ಹತ್ರ ಏನಾದ್ರು ಎಕ್ಸಾಂಪಲ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಓದ್ಬಿಟ್ಟು ಹಲವಾರು ಜನರು ಯೂಸ್ ಆಗ್ಬೋದು. ಸೊ ನೀವು ಒಂದ್ಸರಿ ಈ ತರ ಹೆಲ್ಪ್ ಮಾಡಿದ್ರೆ ಬೇರೆಯವ್ರಿಗೆ, ಇನ್ನು ಬೇರೆಯವರು ಬೇರೆ ವಿಷಯಗಳಿಗೆ ನಿಮ್ಗೆ ಅರ್ಥ ಆಗದೆ ಇರೋದು, ಈಸಿಯಾಗಿ ಅರ್ಥ ಆಗುವಂತ ಎಕ್ಸಾಂಪಲ್ಸ್ ಗಳಿದೆ, ಅವ್ರು ಹಾಕ್ತಾರ. ಸೊ ಈ ರೀತಿಯಾಗಿ ನಾವು ಗ್ರೂಪ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡ್ರಿ. ನೋಡ್ರಿ, ಪರಿಸರಕ್ಕೆ ಸಂಬಂಧಿಸಿದಂತ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನವನ್ನ ನಾವೇನಂತ ಕರಿತೀವಿ, ಮನೋವಿಜ್ಞಾನ ಅಂತಂದ್ ಹೇಳಿ ವುಡ್ವರ್ತ್ ಮತ್ತು ಮಾರ್ಕ್ಟಿಸ್ ಅಂತಂದ್ ಹೇಳ್ತಾರ.
ಆಮೇಲೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನ ಅಂತಂದೇಳಿ ಪ್ರೋ ಅವ್ರು ಹೇಳ್ತಾರ. ಆಮೇಲೆ ಜೀವನದಲ್ಲಿ ನಾವು ಎದುರಿಸುವ ಎಲ್ಲಾ ಬಗೆಯ ಸನ್ನಿವೇಶಗಳಿಗೆ ತೋರುವಂತಹ ಪ್ರತಿಕ್ರಿಯೆ, ಅದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇನ್ನಿತರೆ ಥಿಂಗ್ಸ್ ಗಳಾಗಿರ್ಬೋದು, ಖುಷಿ ವಿಚಾರ ಆಗಿರ್ಬೋದು, ಸೊ ಅವುಗಳಿಗೆ ನಾವು ನೀಡುವಂತಹ ಪ್ರತಿಕ್ರಿಯೆ ಅಂತಂದ ಹೇಳಿ ಯಾರು ಹೇಳ್ತಾರ, ಸ್ಕಿನ್ನರ್ ಅವರು ಏನಪ್ಪಾ ಅಂತಂದ ಹೇಳಿದ್ರೆ ಹೇಳ್ತಾರ. ಅದ್ರ ಜೊತೆಗೆ ಇನ್ನೊಬ್ಬರು ಬರ್ತಾರ ವ್ಯಾಟ್ಸನ್ ಅಂತಂದ ಹೇಳಿ ವರ್ತನೆಯ ಧನಾತ್ಮಕ ವಿಜ್ಞಾನ ಅಂತಂದ ಹೇಳ್ತಾವ. ಈಗ ವರ್ತನೆ ಅಂತ ಬಂತು ಅಂತಂದ ಹೇಳಿದ್ರ ಅಲ್ಲಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಬಟ್ ಅದ್ರ ಇವ್ರ ಏನ್ ಹೇಳ್ತಾರ ಧನಾತ್ಮಕ ಅಂತಂದ್ ಅಷ್ಟೇ ಹೇಳ್ತಾರ. ಬಟ್ ಅದ್ರ ವ್ಯಾಟ್ಸನ್ ಎಲ್ಲಾನು ಹೇಳ್ಬಿಡ್ತಾರ, ಅದರಲ್ಲೇ ಒಂದ್ರಲ್ಲೇ ಸೆಂಟೆನ್ಸ್ ಅಲ್ಲೇ ಬಂದ್ಬಿಡತ್ತ. ಸೊ ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ ಕೆನ್ನೆತ್ ಕ್ಲಾರ್ಕ್, ಜಾರ್ಜ್ ಮಿಲ್ಲರ್ ಅವ್ರ ಏನ್ ಹೇಳ್ತಾರ ಅಂತ ದೊಡ್ಡ ಸ್ಟೇಟ್ಮೆಂಟ್ ಐತೆ ಇದು. ವರ್ತನೆಯ ವೈಜ್ಞಾನಿಕ ಅಧ್ಯಯನವೇ, ಅಂದ್ರೆ ಇವರು ಕೂಡ ಸೇಮ್ ಆಲ್ಮೋಸ್ಟ್ ಬರುತ್ತ, ಹಾವಭಾವಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ದೈಹಿಕ ಬದಲಾವಣೆಗಳಾಗಿರ್ಬೋದು, ಅಥವಾ ವೀಕ್ಷಣೀಯ ವರ್ತನಾ ಪ್ರಕ್ರಿಯೆಗಳು, ಅಂದ್ರೆ ನಾವು ವೀಕ್ಷಣೆ ಮಾಡಿಬಿಟ್ಟು ಹೇಳುವಂತಹ ಥಿಂಗ್ಸ್ ಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಕನಸುಗಳಾಗಿರ್ಬೋದು, ಎಲ್ಲಾ ಊಹಿಸಬಹುದಂತಹ ಪ್ರಕ್ರಿಯೆಗಳನ್ನ ಈ ವಿಷಯ ಒಳಗೊಂಡೈತೆ. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡುವಂತಹ ಒಂದು ಭಾಗವೇ ಏನಪ್ಪಾ ಅಂತಂದ್ರೆ ಮನೋವಿಜ್ಞಾನ ಅಂತಂದ ಹೇಳ್ತೀವಿ. ಇದು ಶೈಕ್ಷಣಿಕವಾಗಿ ಹೆಂಗ್ ಡಿಪೆಂಡ್ ಆಗತ್ತ, ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಪ್ರಮುಖ ಶಾಖೆಗಳು ಬರ್ತಾವ. ಈಗ ಪ್ಯೂರ್ ಸೈಕಾಲಜಿ ಅಂತಂದ ಹೇಳಿ, ಶುದ್ಧ ಮನೋವಿಜ್ಞಾನ ಅಂತಂದ ಹೇಳಿ ಬರುತ್ತೆ. ಸೊ ಅದ್ರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ ಸಾಮಾನ್ಯ ಮನೋವಿಜ್ಞಾನ, ಅಪಸಾಮಾನ್ಯ ಅಂತ ಬರುತ್ತೆ, ವಿಕಾಸ ಅಂತಂದ ಹೇಳಿ ಬರುತ್ತೆ, ಸಾಮಾಜಿಕ, ಆಮೇಲೆ ಅನ್ವಯಿಕ ಮನೋವಿಜ್ಞಾನದೊಳಗಡೆ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ ಅಂತಂದ ಹೇಳಿ ಬರ್ತಾವಲ್ಲ. ಒಂದೊಂದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಾನು ಕ್ಲಾಸಸ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಕ್ವಶನ್ಸ್ ಗಳನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಒಂಥರ ಇಂಟರಾಕ್ಟಿವ್ ಆಗಿ ಎಲ್ರು ಸೇರ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗೋಣ. ಇದೊಂದು ಚಿಕ್ಕ ಸಬ್ಜೆಕ್ಟ್ ಅಲ್ಲ. ಇದು ಹೆಂಗಂತಂದ್ ಹೇಳಿದ್ರೆ ನಾವು ಯಾವ ರೀತಿ ಆಳವಾಗಿ ಥಿಂಕ್ ಮಾಡ್ಕೊಂತ ಹೋಗ್ತೀವಿ ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ಇದು ಡಿಸ್ಕಷನ್ ಹೋಗ್ತಾ ಹೋಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ. ಆಮೇಲೆ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದನ್ನ ನನಗೆ ಹೇಳಿ. ಯಾಕಂತಂದ್ ಹೇಳಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆದ್ರೇನೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇದು ವಿಡಿಯೋ ವೇಸ್ಟ್ ಆಗತ್ತೆ ನೆಕ್ಸ್ಟ್. ಸೊ ಎಲ್ರು ಕಮೆಂಟ್ಸ್ ಅಲ್ಲಿ ಹೇಳಿರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.